ಆನ್ಲೈನಲ್ಲಿ ಹಣ ಸಂಪಾದನೆ ಮಾಡ್ಬೋದಾ? ನಾವು ಮಾಡ್ತಾ ಇರೋಂತಹ ಕೆಲಸನ ಬಿಡದೆ ಯಾವುದೇ ರಿಸ್ಕ್ ಇಲ್ಲದೆ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮನ್ನು ಸೃಷ್ಟಿ ಮಾಡ್ಕೊಳ್ಬೋದಾ? ಡಿಜಿಟಲ್ ಮಾರ್ಕೆಟಿಂಗನ್ನು ಕಲಿತು ನಮ್ಮ ಬಿಸ್ನೆಸ್ಸನ್ನು ಆನ್ಲೈನಲ್ಲಿ ಗ್ರೋ ಮಾಡ್ಕೊಳ್ಬಹುದಾ? ಇಂಥ ಸಾಕಷ್ಟು ಪ್ರಶ್ನೆಗಳಿಗೆ ನಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್, ಯೂಟ್ಯೂಬ್ ವಿಡಿಯೋಸ್ ಮತ್ತು ಫೇಸ್ಬುಕ್ ಪೋಸ್ಟ್ಗಳಲ್ಲಿ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇಂಥ ಪ್ರಶ್ನೆಗಳು ಕಮೆಂಟ್ ಮಾಡಿದವ್ರಿಗೆ ಮಾತ್ರ ಅಲ್ಲದೆ ನಿಮಗೂ ಕೂಡ ಇರ್ಬೋದು ಅಂಥೇಳಿ ಇವತ್ತು ನಾವು ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಅನ್ನೋ ಈ ಒಂದು ಪಾಡ್ಕಾಸ್ಟ್ ಸೀರೀಸ್ನ ಶುರು ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ ಬಂದಿರುವಂಥ ಕಮೆಂಟ್ಸ್ಗಳಿಗೆ ಅಷ್ಟೇ ಅಲ್ಲದೆ ಇನ್ನು ಮುಂದೆ ಕೂಡ ಬರುವಂಥ ಎಲ್ಲ ಕಮೆಂಟ್ಸ್ಗಳಿಗೆ ಉತ್ತರ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಪಾಡ್ಕಾಸ್ಟ್ ಸೀರೀಸ್ನ ಶುರು ಮಾಡ್ತಾ ಇದ್ದೀವಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಹಾಗೆ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ಗೆ ಸಂಬಂಧಪಟ್ಟಂಥ ಯಾವುದೇ ಪ್ರಶ್ನೆಗಳು ಇದ್ದರೂ ಕೂಡ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನಮ್ಮ ಮುಂದಿನ ಪಾಡ್ಕಾಸ್ಟಲ್ಲಿ ಅದನ್ನು ಖಂಡಿತವಾಗ್ಲೂ ಕವರ್ ಮಾಡ್ತೀವಿ. ನಮಸ್ಕಾರ, ನಾನು ಪ್ರಿಯಾಂಕಾ ಬಿಸಿ, ಲರ್ನರ್ ಝೋನ್ಸಿಂದ. ನಮಸ್ಕಾರ, ನಾನು ವೀರೇಶ್ ಬಸವರಾಜ್, ಲರ್ನರ್ ಝೋನ್ಸ್ ಸಂಸ್ಥಾಪಕ ಮತ್ತು ರೆಡಿಸೋ ಅನ್ನೋ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿಯ ಮಾಲೀಕ ಕೂಡ ಹೌದು. ಇಲ್ಲಿವರೆಗೂ 17 ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ಮತ್ತು ಸಾಕಷ್ಟು ಕ್ಲೈಂಟ್ಸ್ಗಳನ್ನು ಹ್ಯಾಂಡಲ್ ಮಾಡಿದ್ದೀವಿ. ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ಗಳನ್ನು ಹ್ಯಾಂಡಲ್ ಮಾಡಿರೋದ್ರ ಆಧಾರದ ಮೇಲೆ, ಆ ಅನುಭವದ ಆಧಾರದ ಮೇಲೆ ಈ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಒಂದು ಅಲ್ಪ ಅರ್ಹತೆಯನ್ನು ಹೊಂದಿದ್ದೀನಿ ಅಂತ ನನಗನ್ಸುತ್ತೆ. ಹಾಗಿದ್ರೆ ಮತ್ತೆ ತಡ ಶುರು ಮಾಡೋಣ ಬನ್ನಿ. ಸರ್, ನಮಗೆ ಬಂದಿರುವಂತಹ ಮೊದಲನೇ ಪ್ರಶ್ನೆ, ನಂದೊಂದು ಸಣ್ಣ ಬಿಸ್ನೆಸ್ ಇದೆ. ಯಾವುದೇ ಆ್ಯಡ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡದೆ ನನ್ನ ಬಿಸ್ನೆಸ್ಸನ್ನು ಬ್ರ್ಯಾಂಡ್ ಆಗಿ ಹೇಗೆ ವೈರಲ್ ಮಾಡಬೇಕು? ಓಕೆ, ಯಾವುದೇ ಒಂದು ಬ್ರ್ಯಾಂಡ್ ಅಂತ ಬಂದಾಗ ಎಲ್ರಿಗಿಂತ ಮೊದಲು ಅವರು ಕಂಟೆಂಟ್ ಮಾರ್ಕೆಟಿಂಗ್ನ ಮಾಡಿರ್ತಾರೆ. ನಿಮಗೆ ಒಂದು ಬ್ರ್ಯಾಂಡ್ ಅಂತ ಅನ್ಸೋದಕ್ಕೆ ಯಾಕೆ ಶುರುವಾಗುತ್ತೆ? ಯಾಕಂದರೆ ಆ ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸ್ ಬಗ್ಗೆ ಒಂದು ಬ್ರ್ಯಾಂಡ್ ವಾಯ್ಸ್ನ ಕ್ರಿಯೇಟ್ ಮಾಡಿರ್ತಾರೆ. ಅದನ್ನೇ ಪದೇ ಪದೇ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ನೈಕಿ, ಜಸ್ಟ್ ಡೂ ಇಟ್. ಓಕೆ, ಸೊ ಮೌಂಟೇನ್ ಡ್ಯೂ, ಡರ್ ಕೆ ಆಗೆ ಜೀತ್. ಇದೆಲ್ಲ ಹೆಂಗೆ ಬರುತ್ತೆ ಅಂದರೆ ಪದೇ 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 ಒಂದೇ ಟ್ಯಾಗ್ಲೈನ್ನ, ಒಂದೇ ವಾಯ್ಸ್ನ ನಿಮಗೆ ಕೇಳಿಸ್ತಾರೆ. ಅದರಿಂದಾಗಿ ಏನಾಗುತ್ತೆ, ಒಂದು ಬ್ರ್ಯಾಂಡ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗುತ್ತೆ. ಸೊ ಆ ಒಂದು ಬ್ರ್ಯಾಂಡ್ ಕನ್ಸಿಸ್ಟೆನ್ಸಿ ಒಂದು ಬ್ರ್ಯಾಂಡ್ ವಾಯ್ಸ್ ಆಗಿ ಲೇಯರ್ ಆಗಿ ಸೃಷ್ಟಿಯಾಗುತ್ತೆ. ಅಲ್ಲಿಂದ ಅವರು ಮಾಡುವಂಥ ಕ್ರಿಯೇಟಿವಿಟೀಸಿಂದ ಅದು ವೈರಲ್ ಆಗೋದಕ್ಕೆ ಶುರು ಆಗುತ್ತೆ. ಜನ ಮೊದಲು ಇಮೋಷನ್ಗಳಿಗೆ ಕನೆಕ್ಟ್ ಆಗ್ತಾರೆ, ಪ್ರಾಡಕ್ಟ್ಸ್ ಮತ್ತು ಸರ್ವಿಸ್ಗಳಿಗೆಲ್ಲ. ಹಾಗಾಗಿ ಕಂಟೆಂಟ್ ಮಾರ್ಕೆಟಿಂಗ್ನ ಸರಿಯಾಗಿ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನೀವು ಕೂಡ ಪೇಯ್ಡ್ ಆ್ಯಡ್ಸ್ಗಳಲ್ಲಿ ದುಡ್ಡನ್ನ ಇನ್ವೆಸ್ಟ್ ಮಾಡಿದೆ ಒಂದು ಬ್ರ್ಯಾಂಡ್ ಥರ ವೈರಲ್ ಆಗ್ಬೋದು. ಸರ್, ನಮಗೆ ಬಂದಿರುವಂತಹ ಎರಡನೇ ಪ್ರಶ್ನೆ, ಓಕೆ, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂದರೆ ಏನು? ಇದು ಯಾಕೆ ಇಂಪಾರ್ಟೆಂಟ್? ಓಕೆ, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂದರೆ ತುಂಬ ಸಿಂಪಲ್ ಇದೆ. ನಿಮ್ಮ ಮನೇಲಿ ಒಬ್ಬ 6 ವರ್ಷದ ಮಗು ಇದ್ದರೂ ಕೂಡ ಆ ಮಗುಗೂ ಅರ್ಥ ಆಗೋ ಥರ ನೀವು ತಿಳಿಸ್ಬೋದು. ಇವತ್ತಿನ ಡೇಟಲ್ಲಿ ಇಂಟರ್ನೆಟ್ನ ಸಹಾಯದಿಂದ ಸಾಮಾಜಿಕ ಜಾಲತಾಣಗಳ ಮೇಲೆ ಯಾವುದೇ ಒಂದು ವಸ್ತು ಅಥವಾ ಸೇವೆಯ ಬಗ್ಗೆ ಪ್ರಚಾರ ಮಾಡಿದರೆ ಅದಕ್ಕೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂತ ಕರೀತಾರೆ. ಯಾಕೆ ಇದು ಇಂಪಾರ್ಟೆಂಟ್ ಇದೆ, ಯಾಕೆ ನಾವು ಇದ್ರ ಕಡೆ ಗಮನ ಕೊಡಬೇಕು ಅಂತಂದರೆ, ಒಂದು ನೀವೇ ಹೇಳೋದಕ್ಕೆ ಹೋದರೆ ಅಥವಾ ಟ್ರೆಡಿಷನಲ್ ಮಾರ್ಕೆಟಿಂಗಲ್ಲಿ ಇವಾಗ ನ್ಯೂಸ್ ಪೇಪರಲ್ಲಿ ಆ್ಯಡ್ ಕೊಡ್ತೀನಿ ಅಥವಾ ನ್ಯೂಸ್ ಪೇಪರಲ್ಲಿ ಪಾಂಪ್ಲೆಟ್ಗಳನ್ನು ಇಡಿಸ್ತೀನಿ ಅಂತಂದರೆ ಒಂದು, ದುಡ್ಡು ಜಾಸ್ತಿ ಖರ್ಚಾಗುತ್ತೆ. 2, ನೀವು ಯಾರಿಗೆ ಆ ಆ್ಯಡ್ನ ತೋರಿಸ್ಬೇಕು ಅಂದ್ಕೊಂಡಿರ್ತೀರೋ ಅವ್ರಿಗದು ರೀಚ್ ಆಯಿತು ಇಲ್ವೋ ನಿಮಗೆ ಗೊತ್ತಾಗಲ್ಲ. 3, ಆ ಆ್ಯಡ್ನ ನೋಡಿ ಎಷ್ಟು ಜನ ಬಂದು ನಿಮಗೆ ಆರ್ಡರ್ ಕೊಟ್ಟರು ಅದು ಗೊತ್ತಾಗಲ್ಲ. 4, ಮತ್ತೆ ನೆಕ್ಸ್ಟ್ ಡೇ, ಇಮಿಡಿಯೇಟ್ ನೆಕ್ಸ್ಟ್ ಡೇ ನೀವು ಮತ್ತೆ ಏನಾದರೂ ಒಂದು ಹೊಸ ಮಾಹಿತಿನ ತಿಳಿಸಬೇಕು ಅಂತ ಯೋಚನೆ ಮಾಡಿದ್ರೆ ಡೆಫಿನೆಟ್ಲಿ ಅಲ್ಲಿ ಮತ್ತೆ ದುಡ್ಡು ಹಾಕಬೇಕಾಗುತ್ತೆ. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗುತ್ತೆ, ಆರಾಮಾಗಿ ನೀವು ₹1 ಖರ್ಚು ಮಾಡದೆ ಸೇಮ್ ಆಡಿಯನ್ಸ್ಗೆ ಪದೇ ಪದೇ ರೀಚ್ ಆಗ್ಬೋದು. ಟ್ರೆಡಿಷನಲ್ ಮಾರ್ಕೆಟಿಂಗಲ್ಲಿ ಎಷ್ಟು ದುಡ್ಡನ್ನು ಇನ್ವೆಸ್ಟ್ ಮಾಡ್ತಿರೋ ಅದರ 1/10 ಖರ್ಚಿನಲ್ಲಿ ನಿಮ್ಮ ಟಾರ್ಗೆಟ್ ಆಡಿಯನ್ಸ್ಗೆ ರೀಚ್ ಆಗುವಂಥ ಒಂದು ಸೌಲಭ್ಯ ನಿಮಗೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗಲ್ಲಿ ಸಿಗುತ್ತೆ. ಹಾಗಾಗಿ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಇವತ್ತಿನ ಡೇಟಲ್ಲಿ ಸಾಕಷ್ಟು ಬಿಸ್ನೆಸ್ ಓನರ್ಸ್ಗಳಿಗೆ ದುಡ್ಡನ್ನು ಉಳಿಸೋದಕ್ಕೆ ಮತ್ತು ಅವ್ರ ಬಿಸ್ನೆಸ್ನ ಬೆಳೆಸೋದಕ್ಕೂ ಕೂಡ ಸಹಾಯ ಮಾಡ್ತಾ ಇದೆ. ಸರ್, ಮುಂದಿನ ಪ್ರಶ್ನೆ ಏನಂತಂದರೆ, ನಾನು ಪ್ರತಿದಿನ 2ರಿಂದ 3 ಗಂಟೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರೋಲ್ ಮಾಡ್ತಾನೆ ಇರ್ತೀನಿ. ಇದರಿಂದ ಹೇಗೆ ದುಡ್ಡು ಮಾಡಬೇಕು? ಓಕೆ, ಇವಾಗ ನೀವು 2ರಿಂದ 3 ಅವರ್ಸ್ ಸ್ಪೆಂಡ್ ಮಾಡ್ತಾ ಇದ್ದೀರಾ ಅಂದರೆ ಯಾರೋ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಯಾರು ಕಂಟೆಂಟ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೋ ಅವರು ದುಡ್ಡು ಸಂಪಾದನೆ ಮಾಡ್ತಾ ಇದ್ದಾರೆ. ಅದರ ಅರ್ಥ ನೀವು ಬರೀ ಸ್ಕ್ರೋಲ್ ಮಾಡೋದು ಅಷ್ಟೇ ಅಲ್ಲದೆ ಅದರಿಂದ ಕಲಿತು ನೀವು ಕಂಟೆಂಟ್ನ ಕ್ರಿಯೇಟ್ ಮಾಡೋದಕ್ಕೆ ಶುರು ಮಾಡ್ಬೋದು. ನಿಮ್ಮದೇ ಆದಂಥ ಬ್ರ್ಯಾಂಡ್ ಕ್ರೆಡಿಬಿಲಿಟಿನ ಬಿಲ್ಡ್ ಮಾಡ್ಕೋಬೋದು, ಒಂದು ಫಾಲೋವರ್ ಬೇಸ್ನ ಬಿಲ್ಡ್ ಮಾಡ್ಕೋಬೋದು. ಸೋಷಿಯಲ್ ಮೀಡಿಯಾದಲ್ಲಿ ದುಡ್ಡು ಮಾಡೋದಕ್ಕೆ ಸಾಕಷ್ಟು ದಾರಿಗಳಿದೆ. ಓಕೆ, ಸೊ ಒಂದೇ ಸಲ ನೀವು ಅದನ್ನು ಶುರು ಮಾಡಿಕೊಂಡ್ರೆ ಅಂದ್ಕೊಳ್ಳಿ, ಬೇರೆ ಬೇರೆ ದಾರಿಗಳು ನಿಮ್ಮ ಮುಂದೆ ತಾನೇ ಬರೋದಕ್ಕೆ ಶುರು ಆಗುತ್ತೆ. ಇದಕ್ಕೆ ಜಾಸ್ತಿ ಟೈಮ್ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ. ನೀವೇನೀಗ 2 to 3 ಅವರ್ಸ್ ಸ್ಪೆಂಡ್ ಮಾಡ್ತಾ ಇರಲ್ಲ, ಇದೇ ಟೈಮಲ್ಲಿನೇ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ದುಡ್ಡನ್ನು ಸಂಪಾದನೆ ಮಾಡೋದಕ್ಕೆ ಅವಕಾಶ ಇದೆ. ಮೊದಲನೇದು, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ನ ಕಲಿತು ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಮಾಡಿ ದುಡ್ಡು ಸಂಪಾದನೆ ಮಾಡ್ಬೋದು. 2, ಪೇಯ್ಡ್ ಆ್ಯಡ್ಸ್ಗಳನ್ನ ರನ್ ಮಾಡಿ ದುಡ್ಡು ಸಂಪಾದನೆ ಮಾಡ್ಬೋದು. 3, ಇನ್ಫ್ಲುಯೆನ್ಸರ್ ಮಾರ್ಕೆಟರ್ ಆಗಿ ದುಡ್ಡು ಸಂಪಾದನೆ ಮಾಡ್ಬೋದು. 4, ಪ್ರಮೋಷನಲ್ ಆ್ಯಡ್ಸ್ಗಳಿಂದ ದುಡ್ಡು ಸಂಪಾದನೆ ಮಾಡ್ಬೋದು. 5, ಅಫಿಲಿಯೇಟ್ ಮಾರ್ಕೆಟಿಂಗ್ ಮೂಲಕ ದುಡ್ಡು ಸಂಪಾದನೆ ಮಾಡ್ಬೋದು.
ಲಿಸ್ಟ್ ಹೇಳ್ತಾ ಹೋದರೆ ತುಂಬ ದೊಡ್ಡದಾಗುತ್ತೆ. ನೀವು ಶುರುನಾದರೂ ಮಾಡ್ಕೊಳ್ಳಿ, ನಾವು ನಿಮ್ಗೆ ಸಹಾಯ ಮಾಡ್ತೀವಿ. ಸರ್, ನಮ್ಮ ಮುಂದಿನ ಪ್ರಶ್ನೆ, ಫ್ರೀಲ್ಯಾನ್ಸರ್ಸ್ ಅಂದರೆ ಏನು? ಕಂಪ್ನಿಗಳು ಫ್ರೀಲ್ಯಾನ್ಸರ್ಸ್ಗಳನ್ನು ಏಕೆ ಹೈರ್ ಮಾಡ್ತಾರೆ? ಓಕೆ, ವೆರಿ ಗುಡ್ ಕ್ವಶನ್. ಇವಾಗ ಒಂದು ಕಂಪ್ನಿನಲ್ಲಿ ಜಾಬ್ ಮಾಡ್ತಾ ಇದ್ದೀವಿ ಅಂತಂದಾಗ ನಾವು ಆ ಕಂಪ್ನಿ ಜೊತೆ ಟೈಪ್ ಮಾಡ್ಕೊಂಡಿದ್ದೇವೆ. ನಾವು ಸೇಮ್ ಟೈಮಲ್ಲಿ ಒಂದು ಕಂಪ್ನಿ ಜೊತೆ ಕೆಲಸ ಮಾಡ್ತಾ ಬೇರೆ ಕಂಪ್ನಿಗಳ ಜೊತೆ ಕೆಲಸ ಮಾಡೋದಕ್ಕೆ ನಮಗೆ ಪರ್ಮಿಷನ್ ಇರಲ್ಲ. ಫ್ರೀಲ್ಯಾನ್ಸರ್ ಅಂದರೆ ಏನು? ನೀವು ಯಾವ ಕಂಪ್ನಿಗಳ ಜೊತೆ ಕೂಡ ಲೀಗಲ್ ಆಗಿ ಬೈಂಡ್ ಆಗಲ್ಲ. ಓಕೆ, ಫಾರ್ ಎಕ್ಸಾಂಪಲ್, ಇವಾಗ ಪ್ರಿಯಾಂಕಾ ಅವ್ರ ಕಡೆ ಏನಾದರೂ ಕೆಲಸ ಇದೆ ಅಂತಂದರೆ ನಾನು ಅವ್ರಿಗೆ ಕೆಲಸ ಮಾಡಿಕೊಡ್ಬೋದು. ಅದಾದಮೇಲೆ ಮತ್ತೆ ಯಾರು ಬರ್ತಾರೆ, ಅವ್ರಿಗೂ ಕೂಡ ಕೆಲಸ ಇದೆ ಅಂದರೆ ನಾನು ಅವ್ರಿಗೂ ಕೂಡ ಕೆಲಸ ಮಾಡಿಕೊಡ್ಬೋದು. ಇವಾಗ ನಾನು ಇವ್ರಿಗೆ ಬೇಕಾಗಿರುವಂಥ ಕೆಲಸ ಮಾಡಿಕೊಡ್ತಾ ಇದ್ದೀನಿ ಅಂದರೆ ಅದರ ಅರ್ಥ ಏನು? ನಾನು ನಿಮಗಾಗಿ ಪೂರ್ತಿ ದಿನ ಕೆಲಸ ಮಾಡ್ತೀನಿ ಅಥವಾ 1 ಅವರಲ್ಲಿ ಕೆಲಸ ಮಾಡ್ತೀನಿ, ಅದು ನಿಮಗೆ ಸಂಬಂಧ ಇಲ್ಲ. ನಿಮಗೇನು ಬೇಕಾಗಿದೆ, ನಿಮಗೆ ಇವತ್ತಿನ ಕೆಲಸ ಏನಾಗಬೇಕಾಗಿದೆ ಅದಾದರೆ ಸಾಕು. ಕರೆಕ್ಟಾ? ಸೊ ಹಾಗಾಗಿ ಫ್ರೀಲ್ಯಾನ್ಸರ್ ಅಂತ ನಾನು ಕೆಲಸ ಮಾಡೋದಕ್ಕೆ ಶುರು ಮಾಡಿದಾಗ ನಿಮಗೆ ಬೇಕಾಗಿರುವಂಥ ಕೆಲಸನ ಮಾಡಿಕೊಟ್ಟು ಮಿಕ್ಕಿರೋ ಟೈಮಲ್ಲಿ ನಾನು ಬೇರೆಯವ್ರ ಜೊತೆನೂ ಕೆಲಸ ಮಾಡ್ಬೋದು. ಈ ಮಾಡೆಲ್ಗೆ ಫ್ರೀಲ್ಯಾನ್ಸರ್ ಅಂತ ಕರೀತಾರೆ. ಈಗ ಅದರಲ್ಲೇ ಇರುವಂಥ ಎರಡನೇ ಪ್ರಶ್ನೆ ಏನಿತ್ತು, ಕಂಪ್ನಿಗಳು ಫ್ರೀಲ್ಯಾನ್ಸರ್ಸ್ನ ಯಾಕೆ ಹೈರ್ ಮಾಡ್ತಾರೆ? ಇವಾಗ ನೀವು ನನಗೆ ಫುಲ್ ಟೈಮ್ ಡಿಜಿಟಲ್ ಮಾರ್ಕೆಟರಾಗಿ ಹೈರ್ ಮಾಡಬೇಕು ಅಂದರೆ ನನಗೆ 17 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಡಿಜಿಟಲ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಹೆಡ್ ಆಗಿ ನನ್ನನ್ನು ಹೈರ್ ಮಾಡ್ತೀನಿ ಅಂದರೆ ಕಡಿಮೆ ಅಂದರೂ 25ರಿಂದ 30 ಲಕ್ಷದ ಕೆಳಗೆ ನಾನು ಬರಲ್ಲ. ಮಿನಿಮಮ್ ಹೇಳ್ತಾ ಇದ್ದೀನಿ. ಇಷ್ಟು ಎಕ್ಸ್ಪೀರಿಯನ್ಸ್ ಇರೋರು, ಈವನ್ 2 to 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಸಾಕಷ್ಟು ದುಡ್ಡನ್ನು ಇವತ್ತು ಡಿಮ್ಯಾಂಡ್ ಮಾಡ್ತಾರೆ. ಡಿಮ್ಯಾಂಡ್ ಮಾಡೋದೇನು, ಮಾರ್ಕೆಟ್ ಕೂಡ ಕೊಡ್ತಾ ಇದೆ. ನಿಮಗೆ ಇದ್ರ ಬಗ್ಗೆ ಕನ್ಫರ್ಮೇಷನ್ ಬೇಕು ಅಂದರೆ ನಮ್ಮ ಹಿಂದಿನ ಪಾಡ್ಕಾಸ್ಟ್ ಲರ್ನರ್ ಝೋನ್ ಸಾಧಕರ ವೇದಿಕೆಯಲ್ಲಿ ನಮ್ಮದೇ ಕಮ್ಯುನಿಟಿ ಮೆಂಬರ್ ಮಿಸ್ಟರ್ ಹರೀಶ್ ಚಿಕ್ಕಲ್ಕೆ ಅಂತ, ಅವರು ಕೂಡ ಡಿಜಿಟಲ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ 2.5 ಇಯರ್ಸ್ ಎಕ್ಸ್ಪೀರಿಯನ್ಸಿಂದ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 7.8 ಲ್ಯಾಕ್ ಪ್ಯಾಕೇಜ್ಗೆ ಹೋಗಿದ್ದಾರೆ. ಓಕೆ, ಈ ವಿಡಿಯೋ ಕೆಳಗಡೆ ಅದರ ಲಿಂಕ್ ಕೂಡ ಕೊಟ್ಟಿರ್ತೀವಿ, ಬೇಕು ಅಂದರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅವರು ಕೂಡ ತಮ್ಮ ಇನ್ಫಾರ್ಮೇಷನ್ನ ಸಾಕಷ್ಟು ಶೇರ್ ಮಾಡಿದ್ದಾರೆ, ಸಾಕಷ್ಟು ನಾಲೆಜ್ ಶೇರ್ ಮಾಡಿದ್ದಾರೆ, ಹೇಗಿರುತ್ತೆ ಹೊರಗಿನ ವರ್ಲ್ಡ್ ಅಂತ. ಓಕೆ, ಅದರಿಂದ ಕೂಡ ನಿಮಗೆ ಮಾಹಿತಿ ಸಿಗ್ಬೋದು. ನಾವು ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಈಗ ಒಬ್ಬ ಡಿಜಿಟಲ್ ಮಾರ್ಕೆಟರ್ನ ಕಂಪ್ಲೀಟಾಗಿ ಹೈರ್ ಮಾಡಬೇಕು ಅಂದರೆ ಫಿಕ್ಸ್ಡ್ ಸ್ಯಾಲ್ರಿ ಅಂತ ಬರುತ್ತೆ. ಓಕೆ, ಯಾರನ್ನ ಹೈರ್ ಮಾಡ್ತೀರಾ ಅವರು ಕೆಲಸ ಮಾಡಿದ್ರೆ ಒಳ್ಳೆಯದು. ಇವಾಗ ಹರೀಶ್ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರ ಕಂಪ್ನಿಯಲ್ಲಿ ಅವ್ರು ಗ್ರೋ ಆಗೋದಕ್ಕೆ ಶುರು ಆದರು. ವಾಟ್ ಇಫ್ ಅ ಪರ್ಸನ್ ಡಸಂಟ್ ನೋ ಹೌ ಟು ವರ್ಕ್? ಹೈರ್ ಮಾಡಿಬಿಟ್ರೆ ಕೆಲಸ ಮಾಡೋದಕ್ಕೆ ಆಗದೆ ಹೋದರೆ ಇವಾಗ ಅವರನ್ನ ತೆಗಿಬೇಕು, ಮತ್ತೆ ನೆಕ್ಸ್ಟ್ ಪರ್ಸನ್ನ ತಗೋಬೇಕು, ಅವ್ರಿಗೆ ಏನೇನಿದೆ ಅಂತ ಮತ್ತೆ ಫಸ್ಟಿಂದ ಹೇಳಬೇಕು. ಕಂಪನಿಗಳಿಗೆ ಇವತ್ತಿನ ಡೇಟಲ್ಲಿ ರಿಸಲ್ಟ್ ಬೇಕಾಗಿದೆ. ಓಕೆ, ಲಯಬಿಲಿಟಿ ಅಲ್ಲ. ಹಾಗಾಗಿ ಕಂಪ್ನಿಗಳು ಏನು ಮಾಡ್ತಾರೆ ಅಂದರೆ, ಬಿಸ್ನೆಸ್ ಓನರ್ಸ್ ಏನು ಮಾಡ್ತಾರೆ ಅಂದರೆ ಫ್ರೀಲ್ಯಾನ್ಸರ್ಸ್ಗಳು ಮೊರೆ ಹೋಗ್ತಾರೆ. ಕಡಿಮೆ ಖರ್ಚಿನಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲದೆ ಫ್ರೀಲ್ಯಾನ್ಸರ್ಗಳು ಕೆಲಸ ಮಾಡೋದಕ್ಕೆ ತಯಾರಾಗ್ತಾರೆ. ಪ್ಲಸ್ ಇವ್ರ ಜೊತೆ ಕೆಲಸ ಮಾಡೋದು ಸಾಕು ಅಂತ ಅನಿಸಿದಾಗ ಆ ಕಾಂಟ್ರಾಕ್ಟ್ನ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಅದಾದಮೇಲೆ ಮತ್ತೆ ಯಾವಾಗ ರಿಕ್ವೈರ್ಮೆಂಟ್ ಇರುತ್ತೆ ಸೇಮ್ ಫ್ರೀಲ್ಯಾನ್ಸರ್ ಜೊತೆ ಕನೆಕ್ಟ್ ಆಗ್ಬೋದು ಅಥವಾ ಬೇರೆ ಯಾರ ಜೊತೆನಾದರೂ ಕನೆಕ್ಟ್ ಆಗ್ಬೋದು. ಹಾಗಾಗಿ ಒಂದು ರೀತಿಯಲ್ಲಿ ಇದು ಫ್ರೀಲ್ಯಾನ್ಸರ್ಸ್ಗಳಿಗೂ ಕೂಡ ಒಂದು ಒಳ್ಳೆಯ ಅಪರ್ಚುನಿಟಿ. ಅಟ್ ದ ಸೇಮ್ ಟೈಮ್ ಬಿಸ್ನೆಸ್ ಓನರ್ಸ್ ಆದಂಥ ಸಾಕಷ್ಟು ಜನರಿಗೆ ಇದರಿಂದ ಬೆನಿಫಿಟ್ ಕೂಡ ಆಗುತ್ತೆ. ಸರ್, ನಮಗೆ ಬಂದಿರುವಂತಹ ಮುಂದಿನ ಪ್ರಶ್ನೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಪೋಸ್ಟಿಂಗ್ ಫಾರ್ ಫನ್ ಆ್ಯಂಡ್ ಪೋಸ್ಟಿಂಗ್ ಟು ಅರ್ನ್ ಆನ್ ಇನ್ಸ್ಟಾಗ್ರಾಮ್? ಓಕೆ, ವೆರಿ ಗುಡ್ ಕ್ವಶನ್. ಪೋಸ್ಟಿಂಗ್ ಫಾರ್ ಫನ್, ಲೆಟ್ ಅಸ್ ಸೇ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಇವಾಗ ನಾವೆಲ್ಲಾದರೂ ಸುತ್ತಾಡೋದಕ್ಕೆ ಹೋಗಿದ್ವಿ. ಓಕೆ, ತುಂಬ ಇಂಟ್ರೆಸ್ಟಿಂಗ್ ಸ್ಪಾಟ್ ಇದೆ ಅಥವಾ ತುಂಬಾ ಚೆನ್ನಾಗಿರುವಂಥ ಒಂದು ಸ್ಪಾಟ್ಗೆ ಹೋಗಿ ಫೋಟೋ ಕ್ಲಿಕ್ ಮಾಡಿದ್ದೇವೆ. ಅದನ್ನು ಶೇರ್ ಮಾಡ್ಕೋಬೇಕು ನಮ್ಮ ಫ್ರೆಂಡ್ಸ್ ಜೊತೆಗೆ ಅಂತ ನಾವು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀವಿ ಅಥವಾ ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ಮೇಲೆ ಪೋಸ್ಟ್ ಮಾಡಿದ್ವಿ. ಇದೇನಾಯಿತು? ದಿಸ್ ಈಸ್ ಕಾಲ್ಡ್ ಆಸ್ ಪೋಸ್ಟಿಂಗ್ ಫಾರ್ ಫನ್. ಅದೇ ನಾನೊಬ್ಬ ಡಿಜಿಟಲ್ ಮಾರ್ಕೆಟಿಂಗ್ನ ಕಲಿತು ಬ್ಲಾಗರ್ ಆಗಿದ್ದರೆ ಅಥವಾ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಾಯಿದ್ರೆ ನಾನು ಯಾವ ಜಾಗಕ್ಕೆ ಹೋಗಿದ್ದೀನೋ ಅದೇ ಪೋಸ್ಟ್ನ ಹಾಕ್ತೀನಿ, ಅದೇ ಫೋಟೋ ಹಾಕ್ತೀನಿ. ಅದ್ರ ಜೊತೆಗೆ ನಾನು ಇಲ್ಲಿ ಹೋದಾಗ ಈ ಹೋಟೆಲಲ್ಲಿ ಉಳ್ಕೊಂಡಿದ್ದೆ ಅಂತ ಆ ಹೋಟೆಲ್ ಜೊತೆ, ಫಾರ್ ಎಕ್ಸಾಂಪಲ್ JW ಮ್ಯಾರಿಯಟ್, ಲೀ ಮೆರಿಡಿಯನ್, ಸಾಕಷ್ಟು ಹೋಟೆಲ್ ಚೇಂಜ್ ಇದೆ. ಅವರು ಅಫಿಲಿಯೇಟ್ ಮಾರ್ಕೆಟಿಂಗ್ಗೆ ಅಲೋ ಮಾಡ್ತಿರ್ತಾರೆ. ನೀವು ಅವ್ರಿಗೆ ಅಫಿಲಿಯೇಟ್ ಆಗಿ ನೀವು ಹಾಕಿರುವಂಥ ಪೋಸ್ಟ್ ಜೊತೆಗೆ ಆ ಲಿಂಕ್ನ ಕೊಟ್ಟರೆ ನೀವು ಕೂಡ ಈ ಸ್ಪಾಟ್ಗೆ ವಿಸಿಟ್ ಮಾಡಬೇಕು ಅಂತಾದರೆ ಕೆಳಗಡೆ ಕೊಟ್ಟಿರುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ಟೇನ ಬುಕ್ ಮಾಡ್ಕೊಳ್ಳಿ. ಐ ಹ್ಯಾಡ್ ಆಸಮ್ ಜರ್ನಿ ಆರ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ಹೋಟೆಲ್, ಈ ಥರ ಏನಾದರೂ ಬರೆದ್ರಿ ಅಂತ ಅನ್ಕೊಳ್ಳೋಣ. ಅವಾಗ ಏನಾಗುತ್ತೆ, ಒಂದು ಫನ್ಗೋಸ್ಕರ ಪೋಸ್ಟು ಮಾಡಿದ್ರಿ ಪ್ಲಸ್ ಅರ್ನ್ ಕೂಡ ಮಾಡ್ತಾಯಿದ್ರಿ. ಓಕೆ, ಎರಡೂ ಉದ್ದೇಶ ಈಡೇರ್ತಾ ಇದೆ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಪೋಸ್ಟಿಂಗ್ ಫಾರ್ ಫನ್ ಆ್ಯಂಡ್ ಪೋಸ್ಟಿಂಗ್ ಟು ಅರ್ನ್ ಆನ್ ಇನ್ಸ್ಟಾಗ್ರಾಮ್. ಸರ್, ನಮ್ಮ ಮುಂದಿನ ಪ್ರಶ್ನೆ, ಈ ಪ್ರಶ್ನೆ ಅಂತೂ ಸಾಮಾನ್ಯವಾಗಿ ಎಲ್ಲ ಪೋಸ್ಟ್ಗಳ ಮೇಲೂ ಕಾಣಿಸ್ತಾನೆ ಇರುತ್ತೆ. ಯಾವುದೇ ನಾಲೆಡ್ಜ್ ಇಲ್ಲದೆ ಇದ್ರೂ ಕೂಡ ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗನ್ನು ಕಲಿಬಹುದಾ?
ಓಕೆ, ಇದಕ್ಕೆ ಉತ್ತರ ಕೊಡೋದಕ್ಕಿಂತ ಮುಂಚೆ ನನ್ನೊಂದು ಸ್ಮಾಲ್ ಪ್ರಶ್ನೆ ಇದೆ, ಒಂದು ಸಣ್ಣ ಪ್ರಶ್ನೆ. ಅದೇನೆಂದರೆ, ನಿಮಗೆ ಮೊದಲು ನಿಮ್ಮ ಸ್ಮಾರ್ಟ್ಫೋನ್ ಬಳಸೋದಕ್ಕೆ ಬರ್ತಾ ಇತ್ತಾ? ನೀವು ಈ ಪ್ರಶ್ನೆ ಮಾಡಿದ್ದೀರಾ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ನಮ್ಮ ಪೋಸ್ಟ್ನ ನೋಡಿ ಅದ್ರ ಕೆಳಗಡೆ ಕಮೆಂಟ್ ಮಾಡಿದ್ದೀರಾ, ಕರೆಕ್ಟ್? ಸೊ ಡಿಡ್ ಯು ಹ್ಯಾವ್ ಎನಿ ಟೆಕ್ನಿಕಲ್ ನಾಲೆಜ್ ಬಿಫೋರ್ ದಿಸ್? ಅಥವಾ ಇದನ್ನು ಪೋಸ್ಟ್ ಮಾಡಬೇಕು, ಮಾಡೋದು ಹೇಗೆ ಅಂತ ನಿಮಗೆ ಮೊದಲೇ ಗೊತ್ತಿತ್ತಾ ಅಥವಾ ಗ್ರ್ಯಾಜುಯಲಿ ಕಲ್ತ್ರ? ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋದು ಇಟ್ಸ್ ವೆರಿ ಈಸಿ. ಇದನ್ನು ತುಂಬ ಒಂದು ದೊಡ್ಡ ರಾಕೆಟ್ ಸೈನ್ಸ್ ಥರ ಬಿಂಬಿಸ್ತಾ ಇದ್ದಾರೆ. ದುಡ್ಡು ಮಾಡೋದಕ್ಕೆ ಒಂದು ಬಿಸ್ನೆಸ್ ಆಗಿಬಿಟ್ಟಿದೆ ಅದು. ಓಕೆ, ಸೊ ಆ ಒಂದು ತೋರಿಕೆಗೆ ಮೊರೆ ಹೋಗೋ ಅವಶ್ಯಕತೆ ಇಲ್ಲ ಅಥವಾ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಇದನ್ನು ಯಾರಾದರೂ ಕಲಿಬೋದು. ಟೆಕ್ನಿಕಲ್ ನಾಲೆಜ್ ಅನ್ನೋದು ಏನೂ ಬೇಕಾಗಿಲ್ಲ. ನಿಮಗೆ ಸ್ಮಾರ್ಟ್ಫೋನ್ ಯೂಸ್ ಮಾಡೋದಕ್ಕೆ ಬರ್ತಾ ಇದ್ದರೆ, ನಿಮಗೆ ಕಂಪ್ಯೂಟರ್ ನಾಲೆಜ್, ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇದ್ದರೂ ಕೂಡ ಇವತ್ತಿನ ಡೇಟಲ್ಲಿ ನೀವು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ನ ಆರಾಮಾಗಿ ಕಲಿಬೋದು. ಕಲ್ತಿದ್ರಿಂದ ದುಡ್ಡು ಸಂಪಾದನೆ ಮಾಡ್ಬೋದು. ಸರ್, ನಮ್ಮ ಮುಂದಿನ ಪ್ರಶ್ನೆ, ನಾನಿನ್ನು ಇವಾಗ ಸೆಕೆಂಡ್ ಇಯರ್ ಡಿಗ್ರಿನ ಓದ್ತಾ ಇದ್ದೀನಿ. ನಾನು ಇವಾಗಲೇ ಡಿಜಿಟಲ್ ಮಾರ್ಕೆಟಿಂಗನ್ನು ಕಲಿಯೋದು ಒಳ್ಳೆಯದಾ ಅಥವಾ ನಾನು ಪೂರ್ತಿ ಮುಗಿಸ್ಕೊಂಡು ಕಲಿತ್ರೆ ಒಳ್ಳೆಯದಾ? ಓಕೆ, ಇವತ್ತಿನ ಡೇಟಲ್ಲಿ ಯಾರೂ ಕೂಡ ನೀವು ಏನು ಕಲ್ತಿದ್ದೀರಾ, ಎಲ್ಲಿ ಕಲ್ತಿದ್ದೀರಾ ಅಂತ ಯಾರೂ ಕೇಳ್ತಾ ಇಲ್ಲ. ಯಾವುದೇ ಒಬ್ಬ ಬಿಸ್ನೆಸ್ ಓನರ್ ಅಂದ್ಕೊಳ್ಳಿ ಅಥವಾ ಕಂಪ್ನಿ ಅಂತ ಅಂದ್ಕೊಳ್ಳಿ, ಪ್ರತಿಯೊಬ್ಬರಿಗೂ ವೆಲ್ ಸ್ಕಿಲ್ಡ್ ಮ್ಯಾನ್ ಪವರ್ ಬೇಕಾಗಿದೆ, ವೆಲ್ ಎಜುಕೇಟೆಡ್ ಅಲ್ಲ. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಓಕೆ, ಸ್ಕಿಲ್ ಹೆಂಗೆ ಬರುತ್ತೆ? ಇವತ್ತಿನ ಯಾವುದೇ ಸಿಲೆಬಸ್ ಎತ್ಕೊಂಡು ನೋಡಿ, ಸ್ಕೂಲ್ಸ್, ಕಾಲೇಜಸ್ ಆರ್ ನಾಟ್ ಪ್ರಿಪೇರಿಂಗ್ ಯು ಫಾರ್ ದ ಸ್ಕಿಲ್ಸ್, ದೇ ಆರ್ ಪ್ರಿಪೇರಿಂಗ್ ಯು ಫಾರ್ ದ ಮಾರ್ಕ್ಸ್. ಹಾಗಂತ ಎಲ್ಲ ಕಡೆ ಇದೇ ನಡೆಯುತ್ತೆ ಅಂತಲ್ಲ, ಕೆಲವೊಂದು ಸ್ಕೂಲ್ಸ್ಗಳಲ್ಲಿ ಪ್ರಾಕ್ಟಿಕಲ್ ನಾಲೆಜ್ ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಇದು ಅಷ್ಟಾಗಿ ವೈಡಾಗಿ ನಡೆದಿಲ್ಲ ನಮ್ಮ ದೇಶದಲ್ಲಿ. ಹಾಗಾಗಿ ನಿಮಗೆ ಒಂದು ಸ್ಕಿಲ್ ಸೆಟ್ ಅಂತ ಬೇಕು ಅಂದರೆ ಈವಾಗಲೇ ಕಲಿಯೋದಕ್ಕೆ ಶುರು ಮಾಡಿದ್ರೆ ಅಂದ್ಕೊಳ್ಳಿ, ಬೈ ದ ಟೈಮ್ ಯು ಫಿನಿಶ್ ಯುವರ್ ಡಿಗ್ರಿ, ನಿಮ್ಮ ಡಿಗ್ರಿನ ಮುಗಿಸೋಷ್ಟರಲ್ಲಿ ನೀವು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ನ ಕಲ್ತಿರ್ತೀರ. ನಿಧಾನಕ್ಕಾದರೂ ಸರಿ ಸಣ್ಣ ಸಣ್ಣ ಫ್ರೀಲಾನ್ಸರ್ ಆಗಿ ಆರ್ಡರ್ಗಳನ್ನು ತೊಗೊಳೋದಕ್ಕೆ ಶುರು ಮಾಡಿದರೆ ಅಂದ್ಕೊಳ್ಳಿ, ನಿಮ್ಮ ಹತ್ರ ವರ್ಕ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಬೈ ದ ಟೈಮ್ ಯು ಫಿನಿಶ್ ಯುವರ್ ಡಿಗ್ರಿ, ನೀವು ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಅಂತಂದಾಗ ನಿಮ್ಮ ಹತ್ರ ಒಂದು ವರ್ಕ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ನಿಮ್ಮ ಮಿಕ್ಕ ಫ್ರೆಂಡ್ಸ್ ಎಲ್ಲ ನಾನು ಡಿಗ್ರಿ ಮುಗಿದಿದ್ದ ನನಗೆ ಜಾಬ್ ಕೊಡಿ ಅಂತ ಹೋದರೆ, ನೀವು ಡಿಗ್ರಿ ಮಾಡ್ತಿರ್ಬೇಕಾದ್ರೆ ಅದ್ರ ಮೇಲೆ ಕೆಲಸ ಮಾಡಿದಾಗ ನಿಮ್ಮ ಹತ್ರ ವರ್ಕ್ ತೋರಿಸೋದಕ್ಕೆ ಒಂದು ಪ್ರೂಫ್ ಇರುತ್ತೆ, ನಿಮ್ಮ ಪ್ರೊಫೈಲ್ ಬಿಲ್ಡ್ ಆಗಿರುತ್ತೆ. ಸೊ ಆಟೋಮೆಟಿಕಲಿ ನೀವು ಇವಾಗಲೇ ಶುರು ಮಾಡಿಕೊಂಡ್ರೆ ಡೆಫಿನೆಟ್ಲಿ ಸಕ್ಸಸ್ ನಿಮ್ದಾಗುತ್ತೆ. ನಿಮ್ಮ ಮಿಕ್ಕ ಫ್ರೆಂಡ್ಸ್ಗಳಿಗಿಂತ ದುಪ್ಪಟ್ಟು ಸ್ಯಾಲರಿನ ನೀವು ಮೊದಲನೇ ಅಟೆಂಪ್ಟಲ್ಲೇ ಗ್ರ್ಯಾಬ್ ಮಾಡ್ತೀರಾ, ಅಷ್ಟಂತೂ ಗ್ಯಾರಂಟಿ ಕೊಡ್ಬೋದು. ನಮಗೆ ಬಂದಿರುವಂತಹ ಮುಂದಿನ ಪ್ರಶ್ನೆ, ನನ್ನ ಅಕೌಂಟಲ್ಲಿ ಆಲ್ರೆಡಿ 10,000 ಜನ ಫಾಲೋವರ್ಸ್ ಇದ್ದಾರೆ. ಓಕೆ, ಇದರಿಂದ ನಾನು ಹೇಗೆ ಹಣನ ಸಂಪಾದನೆ ಮಾಡ್ಬೋದು? ಓಕೆ, ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅನ್ನೋದ್ರ ಆಧಾರದ ಮೇಲೆ ದುಡ್ಡು ಸಂಪಾದನೆ ಮಾಡಬಹುದಾ ಇಲ್ವಾ ಅನ್ನೋದು ಡಿಸೈಡ್ ಆಗಲ್ಲ. ದುಡ್ಡು ಸಂಪಾದನೆ ಮಾಡೋದಕ್ಕೆ ಬೇಕಾಗಿರುವಂಥ ಆಪ್ಷನ್ಸ್ಗಳನ್ನು ನೀವು ಬಳಸ್ತಾ ಇದ್ದೀರಾ ಇಲ್ವಾ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಲೆಟಸ್ಸೆ ನೀವು ಯಾವ ನಿಶ್ ಮೇಲೆ ಕೆಲಸ ಮಾಡ್ತಿರ್ತೀರ, ಒಂದೇ ಒಂದು ಪರ್ಟಿಕ್ಯುಲರ್ ನಿಶ್ನ ಆಯ್ಕೆ ಮಾಡ್ಕೊಳ್ಳಿ. ಈವನ್ ಮೈಕ್ರೋ ನಿಶ್ ಆಯ್ಕೆ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಫಾರ್ ಎಕ್ಸಾಂಪಲ್, ನಿಮ್ಮದು ಮೋಟಿವೇಶನ್ ಇದೆ, ನಂದು ಡಿಜಿಟಲ್ ಮಾರ್ಕೆಟಿಂಗ್, ಮೇಕ್ ಮನಿ ಆನ್ಲೈನ್, ಇದು ನನ್ನ ನಿಶ್ ಇದೆ. ಈಗ ಇನ್ಯಾಟು ನಿಮ್ಮದು ಫಾರ್ ಎಕ್ಸಾಂಪಲ್ ನೀವು ಗ್ಯಾಜೆಟ್ಸಲ್ಲಿ ಇಫ್ ಯು ಆರ್ ಎ ಗ್ಯಾಜೆಟ್ ಫ್ರೀಕ್, ಲ್ಯಾಪ್ಟಾಪ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ. ಓಕೆ, ಲ್ಯಾಪ್ಟಾಪ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಥವಾ ಫೈನಾನ್ಷಿಯಲ್ ಎಜುಕೇಷನ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ಓಕೆ, ಫೈನಾನ್ಷಿಯಲ್ ಎಜುಕೇಷನ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ 10,000 ಜನ ನಿಮಗೆ ಫಾಲೋವರ್ಸ್ ಇದ್ದಾರೆ ಅಂದರೆ ದೆರ್ ಆರ್ ಮೆನಿ ವೇಸ್ ಟು ಮೇಕ್ ಮನಿ. ಮೊದಲನೇದು, ನೀವು ಆನ್ಲೈನ್ ಕೋರ್ಸಸ್ಗಳನ್ನು ಸೆಲ್ ಮಾಡ್ಬೋದು. ಎರಡನೇದು, ನೀವು ಯಾವುದ್ರ ಬಗ್ಗೆ ಕಂಟೆಂಟ್ ಮಾಡ್ತಾ ಇದ್ದೀರಾ ಅದಕ್ಕೆ ಸಂಬಂಧಪಟ್ಟಂಥ ಪ್ರಾಡಕ್ಟ್ಸ್ಗಳ ಅಫಿಲಿಯೇಟ್ ಲಿಂಕ್ಸ್ಗಳನ್ನು ಕೊಟ್ಟು ದುಡ್ಡು ಸಂಪಾದನೆ ಮಾಡ್ಬೋದು. ಮೂರನೇದು, ನೀವು ಮಾಡ್ತಾ ಇರೋಂಥ ಕಂಟೆಂಟ್ ಚೆನ್ನಾಗಿದ್ದರೆ ಬ್ರ್ಯಾಂಡ್ಸ್ಗಳೇ ನಿಮ್ಗೆ ಅಪ್ರೋಚ್ ಮಾಡುತ್ತೆ. ಸೊ ಆ ಬ್ರ್ಯಾಂಡ್ ಪ್ರಮೋಷನ್ಗಳನ್ನು ಮಾಡಿ ಕೂಡ ನೀವು ದುಡ್ಡು ಸಂಪಾದನೆ ಮಾಡ್ಬೋದು. ನಾಲ್ಕನೇದು, ಪೋಸ್ಟ್ ಕೊಲಾಬ್ರೇಷನಿಂದ ಕೂಡ ದುಡ್ಡು ಸಂಪಾದನೆ ಮಾಡ್ಬೋದು. ಐದನೇದು, ನೀವು ಮೆಂಬರ್ಶಿಪ್ ಪ್ಲಾನ್ಸ್ಗಳನ್ನು ಶುರು ಮಾಡಿಕೊಂಡು ಜನರಿಗೆ ಎಜುಕೇಟ್ ಮಾಡೋದ್ರ ಮೂಲಕ ಕೂಡ ದುಡ್ಡು ಸಂಪಾದನೆ ಮಾಡ್ಬೋದು. ಇಟ್ ಈಸ್ ನಾಟ್ ದ ಕ್ವಾಂಟಿಟಿ ಆಫ್ ದ ಪೀಪಲ್ ಯು ಹ್ಯಾವ್, ಇಟ್ ಈಸ್ ಆಲ್ ಅಬೌಟ್ ದ ಕ್ವಾಲಿಟಿ ಆಫ್ ದ ಪೀಪಲ್ ಯು ಹ್ಯಾವ್. 10 ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ, ಆದರೆ ನೀವು ಏನೇ ಪೋಸ್ಟ್ ಮಾಡಿದ್ರು ಕೂಡ ಪರ್ಚೇಸ್ ಮಾಡೋರು ಯಾರೂ ಇಲ್ಲ ಅಂತಂದಾಗ ಇಟ್ಸ್ ಆಫ್ ನೋ ಯೂಸ್. ಅದರ ಅರ್ಥ ಏನು? ಅವರು ಟೈಮ್ ಪಾಸಿಗೆ ಬರ್ತಿದ್ದಾರೆ, ಸುಮ್ಮನೆ ನೋಡ್ತಾರೆ, ಹೋಗ್ತಾರೆ. ಓಕೆ, ನೀವು ಏನೇ ಕಂಟೆಂಟ್ ಕ್ರಿಯೇಟ್ ಮಾಡಿದ್ರು ಕೂಡ ಅದ್ರ ಹಿಂದೆ ಒಂದು ಮೀನಿಂಗ್ ಇರಬೇಕು, ಅದರಿಂದ ಜನರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಡೆಫಿನೆಟ್ಲಿ ಜನ ಇವಾಗ ನಿಮ್ಮನ್ನು ಫಾಲೋ ಕೂಡ ಮಾಡ್ತಾರೆ. ಆಮೇಲೆ ನೀವೇನಾದರೂ ಸಜೆಸ್ಟ್ ಮಾಡಿದಾಗ ಅದನ್ನು ಪರ್ಚೇಸ್ ಕೂಡ ಮಾಡ್ತಾರೆ. ಸೊ ಬೈ ಇಂಪ್ಲಿಮೆಂಟಿಂಗ್ ದೀಸ್ ಸ್ಟ್ರಾಟಜೀಸ್ ನಿಮಗೆ 10,000 ಜನ ಅಲ್ಲ 100 ಜನ ಇದ್ದರೂ ಕೂಡ ನೀವು ದುಡ್ಡು ಸಂಪಾದನೆ ಮಾಡ್ಬೋದು. ನಮ್ಮ ಮುಂದಿನ ಪ್ರಶ್ನೆ,
ಸಾಮಾನ್ಯವಾಗಿ ಕನ್ನಡ ಮೀಡಿಯಮಲ್ಲಿ ಕಲ್ತಿರುವಂತಹ ಸ್ಟೂಡೆಂಟ್ಸ್ಗಳು ಈ ಪ್ರಶ್ನೆನ ಪದೇ ಪದೇ ಕೇಳ್ತಾನೆ ಇರ್ತಾರೆ. ಓಕೆ, ನಾನು ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀನಿ. ನಾನು ಕನ್ನಡದಲ್ಲೇ ಡಿಜಿಟಲ್ ಮಾರ್ಕೆಟಿಂಗನ್ನು ಕಲಿತ್ರೆ ಇಂಗ್ಲೀಷಲ್ಲಿ ಕೆಲಸ ಮಾಡೋದಕ್ಕೆ ಕಷ್ಟ ಆಗಲ್ವಾ ಅಂತ. ಓಕೆ, ಇದಕ್ಕಿಂತ ಒಂದು ಪ್ರಶ್ನೆ ಕೂಡ ಬರುತ್ತೆ ಸಾಕಷ್ಟು ಜನರಿಗೆ. ಅದೇನೆಂದರೆ ಕನ್ನಡದಲ್ಲೇ ಡಿಜಿಟಲ್ ಮಾರ್ಕೆಟಿಂಗ್ ಕಲಿಬೋದಾ ಅಂತ. ಎಸ್, ಕನ್ನಡದಲ್ಲೇ ಡಿಜಿಟಲ್ ಮಾರ್ಕೆಟಿಂಗ್ ಕಲಿಬೋದು. ಯಾಕಂದರೆ ಇದೊಂದು ಕೆಲಸ ಇದೆ. ನೀವು ಕುಕಿಂಗ್ ಕನ್ನಡದಲ್ಲಿ ಕಲಿಬೋದಾ? ಕಲಿಬೋದು. ಈಜಾಡೋದನ್ನ ಕನ್ನಡದಲ್ಲಿ ಕಲಿಬೋದಾ? ಕಲಿಬೋದು. ಡಿಜಿಟಲ್ ಮಾರ್ಕೆಟಿಂಗ್ ಕೂಡ ಒಂದು ಸ್ಕಿಲ್ ಸೆಟ್ ಇದೆ ಅಷ್ಟೇ. ಇವಾಗ ನಿಮ್ಮ ಸ್ಮಾರ್ಟ್ಫೋನಲ್ಲಿ ಅದು ಫಸ್ಟ್ ಟೈಮ್ ನಿಮ್ಮ ಕೈಯಲ್ಲಿ ಬಂದಾಗ ಅದರಲ್ಲೆಲ್ಲ ಇಂಗ್ಲೀಷಲ್ಲಿ ಇರುತ್ತೆ. ಹೇಗೆ ಕಲಿತೀರಾ? ಯಾರಾದರೂ ನಿಮ್ಮ ಪಕ್ಕದಲ್ಲಿ ಇರ್ತಾರೆ, ಎಲ್ಲಿ ಹೋಗಿ ಏನು ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ಏನು ಓಪನ್ ಆಗುತ್ತೆ ಅನ್ನೋದನ್ನ ಹೇಳ್ಕೊಡ್ತಾರೆ. ಕರೆಕ್ಟ್? ಕರೆಕ್ಟ್. ಅದನ್ನು ಯಾವ ಭಾಷೆಯಲ್ಲಿ ಹೇಳಿರ್ತಾರೆ? ಕನ್ನಡದಲ್ಲಿ ಹೇಳಿರ್ತಾರೆ. ಸೊ ಹಾಗಾಗಿ ನೀವು ಅದನ್ನು ಕಲ್ತಿರ್ತೀರ. ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋದು ಕೂಡ ಒಂದು ಪ್ರೊಸೆಸ್ ಇದೆ ಅಷ್ಟೇ. ನೀವು ಸ್ಮಾರ್ಟ್ಫೋನ್ ಆಪ್ರೇಟ್ ಮಾಡೋದನ್ನ ಕನ್ನಡದಲ್ಲಿ ಕಲ್ತಿದ್ದೀರಾ ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಮಾಡೋದನ್ನು ಕೂಡ ಕನ್ನಡದಲ್ಲಿ ಕಲಿಬೋದು. ಈಗ ಕನ್ನಡದಲ್ಲೇ ಕಲಿತ್ರೆ ನಾನು ಕೆಲಸ ಮಾಡಿಕೊಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅನ್ನೋ ಎರಡನೇ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಅದೆಷ್ಟೋ ಜನ ಕನ್ನಡಿಗ ಬಿಸ್ನೆಸ್ ಓನರ್ಸ್ಗಳಿಗೆ ಕನ್ನಡದಲ್ಲೇ ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿಕೊಡೋರು ಸಿಗ್ತಾ ಇಲ್ಲ. ನಾವು ನಮ್ಮ ಏಜೆನ್ಸಿನಲ್ಲಿ ಹೆಚ್ಚಾಗಿ ನಾವು ಕನ್ನಡಿಗ ಬಿಸ್ನೆಸ್ ಓನರ್ಸ್ಗಳಿಗೇ ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿಕೊಡ್ತಾ ಇದ್ದೀವಿ. ಎಷ್ಟೋ ಜನರಿಗೆ ಕನ್ನಡ ಬರೆಯೋದಕ್ಕೆ ಬರಲ್ಲ, ಕನ್ನಡ ಓದೋದಕ್ಕೆ ಬರಲ್ಲ. ದಿಸ್ ಈಸ್ ವೆರಿ ವೆರಿ ಅನ್ಫಾರ್ಚುನೇಟ್. ಬೆಸ್ಟ್ ಎಕ್ಸಾಂಪಲ್ ಏನು ಗೊತ್ತಾ? ಇವರು ನಮ್ಮ ಲೀಡ್ ಕನ್ನಡ ಕಂಟೆಂಟ್ ರೈಟರ್. ಇವರನ್ನ ಹಾಸನಿಂದ ಬಿಜಾಪುರಕ್ಕೆ ಕರ್ಸ್ಕೊಂಡಿದ್ದೀವಿ. ಕಾರಣ, ಇವರು ಕನ್ನಡ ಕಂಟೆಂಟ್ನ ಚೆನ್ನಾಗಿ ಬರೀತಾಯಿದ್ರು. ನನಗೆ ಇಲ್ಲೇ ಕನ್ನಡ ಕಂಟೆಂಟ್ನ ಬರೆಯೋರು ಸಿಗಲಿಲ್ಲ. ನೀವೇನಾದರೂ ಕನ್ನಡ ಬರೆಯೋದ್ರಲ್ಲಿ, ಓದೋದ್ರಲ್ಲಿ ಮತ್ತು ಕನ್ನಡ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಕನ್ನಡಿಗರಿಗೆ ಸರಿಯಾದ ರೀತಿಯಲ್ಲಿ ತಲುಪಿಸೋದಕ್ಕೆ ನಿಮ್ಮಿಂದ ಸಾಧ್ಯ ಆಗುತ್ತೆ ಅನ್ನೋದಾದರೆ ನಿಮಗೊಂದು ದೊಡ್ಡ ಅಪಾರ್ಚುನಿಟಿ ಕಾಯ್ತಾ ಇದೆ. ಹಾಗಾಗಿ ಈಗಲೇ ಕಲಿಯೋದಕ್ಕೆ ಶುರು ಮಾಡಿ. ಕನ್ನಡದಲ್ಲಿ ಕಲಿತ್ರೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಕೂಡಬೇಡಿ. ಸರ್, ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ಯಾ, ಶ್ಯೂರ್. ಓಕೆ, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗನ್ನು ಕಲಿತ್ರೆ ಯಾವೆಲ್ಲ ಬಿಸ್ನೆಸ್ಗಳ ಮೇಲೆ ನಾವು ಕೆಲಸನ ಮಾಡ್ಕೊಳ್ಬೋದು? ಓಕೆ, ಈ ಪ್ರಶ್ನೆಗೆ ಉತ್ತರನ ನಾನು ಇವ್ರಿಗೆ ಪ್ರಶ್ನೆಗಳನ್ನ ಕೇಳೋದ್ರ ಮೂಲಕ ನಿಮಗೆ ಉತ್ತರ ಕೊಡ್ತೀನಿ. ನಿಮ್ಗೆ ಯಾವುದಾದ್ರೂ ಡ್ರೆಸ್ ಪರ್ಚೇಸ್ ಮಾಡಬೇಕಿದ್ರೆ ಏನು ಮಾಡ್ತೀರಾ? ಓಕೆ, ಡ್ರೆಸ್ ಪರ್ಚೇಸ್ ಮಾಡಬೇಕಂತ ಬಂದಾಗ ಸಾಕಷ್ಟು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ ಇದೆ. ಫ್ಲಿಪ್ಕಾರ್ಟ್, ಅಮೆಝಾನ್, ಮಿಂತ್ರ, ಅಲ್ಲಿ ಹೋಗ್ತೀವಿ. ಓಕೆ, ನಿಮಗೆ ಮೊಬೈಲ್ ಪರ್ಚೇಸ್ ಮಾಡಬೇಕಿದ್ರೆ ಏನು ಮಾಡ್ತೀರಾ? ಮೊಬೈಲ್ ಫೋನ್ ಅಂತ ಬಂದಾಗ ಡೆಫಿನೆಟ್ಲಿ ರಿವ್ಯೂಸ್ ನೋಡ್ತೀನಿ, ಅದರದ್ದು ಸರ್ವಿಸ್ ಹೇಗಿದೆ ಅನ್ನೋದನ್ನು ಸರ್ಚ್ ಮಾಡ್ಕೋತೀನಿ. ಜೊತೆಗೆ ನನ್ನ ನಿಯರ್ ಬೈ ಯಾವ ಶೋರೂಮಲ್ಲಿ ಆ ಮೊಬೈಲ್ ಅವೈಲಬಲ್ ಇದೆ ಅನ್ನೋದನ್ನು ಸರ್ಚ್ ಮಾಡ್ಕೊಂಡು ಅಲ್ಲಿ ಹೋಗಿ ತೊಗೊಳ್ತೀನಿ. ಅಂದರೆ ಒಟ್ಟಿನಲ್ಲಿ ನೀವು ಇವತ್ತಿನ ಡೇಟಲ್ಲಿ ಏನೇ ಪರ್ಚೇಸ್ ಮಾಡಬೇಕು ಅಂದರೂ ಕೂಡ ಮೊದಲು ಅದನ್ನು ಆನ್ಲೈನಲ್ಲಿ ಚೆಕ್ ಮಾಡೇ ಮಾಡ್ತೀರಾ? ಎಸ್, ಖಂಡಿತ. ನೀವು ಕೂಡ ಇದನ್ನೇ ಮಾಡ್ತಿರ್ಬೋದಲ್ಲ? ಹಾಗಿದ್ರೆ ಒಂದನ್ನೇ ಅರ್ಥ ಮಾಡ್ಕೊಳ್ಳಿ, ಬಿಸ್ನೆಸ್ ಅದೇ ಇದೆ ಅಂತಲ್ಲ. ಯಾವುದೇ ಬಿಸ್ನೆಸ್ ಇದ್ದರೂ ಕೂಡ ಇವತ್ತಿನ ಡೇಟಲ್ಲಿ ಅದನ್ನು ಆನ್ಲೈನಲ್ಲಿ ಪ್ರಮೋಟ್ ಮಾಡ್ಬೋದು ಮತ್ತು ಆನ್ಲೈನಲ್ಲಿ ಬೆಳೆಸ್ಬೋದು. ನೀವು ಅದನ್ನು ಬೆಳೆಸೋದಕ್ಕೆ ಬೇಕಾಗಿರುವಂಥ ಒಂದು ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡ್ಕೋಬೇಕು. ಪ್ರೊಫೈಲ್ನ ರೆಡಿ ಮಾಡಿಕೊಂಡು ಶುರು ಮಾಡಿದರೆ ವಿದಿನ್ ನೋ ಟೈಮ್ ಯು ವಿಲ್ ಗ್ರೋ. ಓಕೆ, ಒಂದು ಸಿಂಪಲ್ ಎಕ್ಸಾಂಪಲ್ ಮತ್ತು ಪ್ರೂಫ್ ತೋರಿಸ್ತೀನಿ ನೋಡಿ ನಿಮಗೆ. ನಿಮ್ಮ ಅಕೌಂಟ್ನ ಶುರು ಮಾಡಿ ಎಷ್ಟು ದಿನ ಆಯಿತು? ಹಾರ್ಡ್ಲಿ 9 ಮಂತ್ಸ್. 9 ಮಂತ್ಸ್. 9 ಮಂತ್ಸಲ್ಲಿ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ? 13.6 thousand. 13.6 ಫಾಲೋವರ್ಸ್ ಇದ್ದಾರೆ. ಇದಕ್ಕೆ ನೀವು ದುಡ್ಡು ಎಷ್ಟು ಖರ್ಚು ಮಾಡಿದ್ದೀರಾ? ಝೀರೋ. ಇವನ್ ನಾನು ಟೈಮ್ ಕೂಡ ಇನ್ವೆಸ್ಟ್ ಮಾಡಿ. ಎಷ್ಟು ಟೈಮ್ ಹಾಕಿದ್ರಿ? ಪರ್ ಡೇ ಅಂತ ಬಂದಾಗ ಹಾರ್ಡ್ಲಿ 5 to 6 minutes. ಒಂದು ದಿನಕ್ಕೆ 5 ರಿಂದ 6 ನಿಮಿಷ ಸ್ಪೆಂಡ್ ಮಾಡಿ 9 ತಿಂಗಳಲ್ಲಿ 13,000 ಜನ ಫಾಲೋವರ್ಸ್ ಬಂದಿದ್ದಾರೆ ಅಂದರೆ 13,000 ಜನರ ಲಾಯಲ್ ಆಡಿಯನ್ಸ್ ಬೇಸ್ ಇವ್ರಿಗೆ ಸಿಕ್ಕಂಗಾಗಿದೆ. ಇವ್ರ ಪ್ರೊಫೈಲ್ ಲಿಂಕ್ ಕೂಡ ಡಿಸ್ಪ್ಲೇ ಮಾಡಿದ್ದೀವಿ ಇಲ್ಲಿ, ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಆನ್ಲೈನಲ್ಲಿ ಇವತ್ತಿನ ಡೇಟಲ್ಲಿ ನಿಮ್ಮ ಹತ್ರ ಇರುವಂಥ ಪ್ರಾಡಕ್ಟ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು, ಅದನ್ನು ಇಷ್ಟಪಡೋರ ಗಮನ ಸೆಳೆಯೋದು ತುಂಬ ಈಸಿ. ನೀವು ಟ್ರೆಡಿಷ್ನಲ್ ಮಾರ್ಕೆಟಿಂಗಲ್ಲಿ ಹೋದಾಗ ನೀವೆಲ್ಲಿ ಮಾರ್ಕೆಟಿಂಗ್ ಮಾಡ್ತಿದ್ದೀರಾ ಅವರು ಅಲ್ಲೇ ಬರಬೇಕಾಗುತ್ತೆ. ಆದರೆ ಆನ್ಲೈನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮಾರ್ಕೆಟಿಂಗ್ ಮಾಡೋದಕ್ಕೆ ನೀವು ಶುರು ಮಾಡಿದ್ರೆ ನೋ ಮ್ಯಾಟರ್ ವೇರ್ ದೇ ಆರ್, ನೀವು ಡೈರೆಕ್ಟಾಗಿ ಅವ್ರ ಪಾಕೆಟ್ ಒಳಗಡೆ ಹೋಗ್ತಾರೆ. ಇವತ್ತಿನ ಡೇಟಲ್ಲಿ ಡಿನ್ನರ್ ಟೇಬಲಲ್ಲಿ, ಲಂಚ್ ಟೇಬಲ್ ಮೇಲೆ ಜನ ತಮ್ಮ ತಮ್ಮ ಕುಟುಂಬದವ್ರ ಜೊತೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ಅದರ ಫೋಟೋ ಕ್ಲಿಕ್ ಮಾಡಿ ಸೋಷಿಯಲ್ ಮೀಡಿಯಾ ಮೇಲೆ ಪಬ್ಲಿಷ್ ಮಾಡ್ತಾರೆ. ಬರ್ತ್ಡೇಗಳು ನಡೆದಾಗ ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾ ಮೇಲೆ ಹಾಕ್ತಾರೆ. ಸೊ ಈ ಥರ ಇರಬೇಕಾದ್ರೆ ಬಿಸ್ನೆಸ್ ಯಾವುದೇ ಇರಲಿ ಎಲ್ಲ ಆನ್ಲೈನಲ್ಲಿ ಪ್ರಮೋಟ್ ಮಾಡ್ಬೋದು. ಡಿಜಿಟಲ್ ಮಾರ್ಕೆಟಿಂಗಿಗೆ ಸಂಬಂಧಪಟ್ಟ ಹಾಗೆ ಸಾಮಾನ್ಯವಾಗಿ ಎಲ್ಲರಿಗೂ ಇರುವಂತಹ ಪ್ರಶ್ನೆಗಳಿಗೆ ಇವತ್ತಿನ ಈ ಸಂಚಿಕೆಯಲ್ಲಿ ಉತ್ತರಿಸೋದಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ. ಐ ಹೋಪ್ ಈ ಉತ್ತರಗಳಿಂದ ನಿಮಗೆ
ಹೆಲ್ಪ್ ಆಗಿದೆ ಅಂತ ತಿಳ್ಕೊಳ್ತೀವಿ. ಒಂದು ವೇಳೆ ನಿಮಗೂ ಹೆಲ್ಪ್ ಆಗಿದೆ ಅಂತ ಅನ್ಸಿದ್ರೆ ಇದಕ್ಕೊಂದು ಲೈಕ್ ಮಾಡಿ. ಜೊತೆಗೆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಯಾರೆಲ್ಲ ಕರಿಯರನ್ನು ಮಾಡ್ಕೋಬೇಕು ಅಂತ ಅಂದ್ಕೊಳ್ತಿರ್ತಾರೋ ಅಂಥವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಡೆಫಿನೆಟ್ಲಿ ಅವ್ರಿಗೂ ಕೂಡ ಇದರಿಂದ ಹೆಲ್ಪ್ ಆಗುತ್ತೆ. ಹಾಗೆ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಆಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಮತ್ತು ಮಿತ್ ಬಸ್ಟಿಂಗ್ ಅಂದರೆ ಕೆಲವು ತಪ್ಪು ಕಲ್ಪನೆಗಳಿದೆ. ಸಾಕಷ್ಟು ಜನರಿಗೆ ಸಾಕಷ್ಟು ತಪ್ಪು ಕಲ್ಪನೆಗಳಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಪ್ರಶ್ನೆಗಳ ಒಂದು ಕ್ಯಾಟಗರಿನ ಮಾಡಿ ಲಿಸ್ಟ್ ಮಾಡಿ ಆ ಎಲ್ಲ ಪ್ರಶ್ನೆಗಳಿಗೆ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಉತ್ತರ ಕೊಡ್ತಾ ಇದ್ದೀವಿ. ಹಾಗಾಗಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮುಂದಿನ ವಿಡಿಯೋ ನಿಮಗೂ ತಲುಪಬೇಕು ಅಂದರೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ ಬರುತ್ತೆ. ಡಿಜಿಟಲ್ ಮಾರ್ಕೆಟಿಂಗಿಗೆ ಸಂಬಂಧಪಟ್ಟಂತಹ ಪ್ರತಿದಿನದ ಅಪ್ಡೇಟ್ಸ್ಗಳಿಗಾಗಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.